ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವು ನಮ್ಮ ಕ್ಲಾಕ್ ಟಾಪಿಕಲ್ಲಿ ನಮ್ಮ ಥರ್ಡ್ ಚಾಪ್ಟರ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇನು ಅಂದರೆ ಓವರ್ಲ್ಯಾಪ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಚಾಪ್ಟರ್ ಡಿಪೆಂಡ್ ಆಗಿರುತ್ತೆ. ಓವರ್ಲ್ಯಾಪ್ ಅಂದರೆ ಏನು? ಒಂದ್ರ ಮೇಲೆ ಒಂದಿರೋದು. ಕೆಲವೊಂದು ಸರಿ ಓವರ್ಲ್ಯಾಪ್ ಬದಲು ಟುಗೆದರ್ ಅಂತ ಆದರೂ ಕೇಳ್ತಾರೆ. ಟುಗೆದರ್ ಅಂದರೆ ಏನು? ಜೊತೆಲಿರೋದು. ಸೊ ಓವರ್ಲ್ಯಾಪ್ ಅಥವಾ ಟುಗೆದರ್ ಎರಡರಲ್ಲಿ ಒಂದು ವರ್ಡ್ ಬಂದರೂ ಇವಾಗ ಹೇಳ್ಕೊಡೋ ಕಾನ್ಸೆಪ್ಟ್ನೇ ನಾವು ಅಪ್ಲೈ ಮಾಡಬೇಕು. ಈಗ ಈ ಸೆಂಟೆನ್ಸ್ಗೆ ಬರೋಕ್ಕೆ ಮುಂಚೆ ಫಸ್ಟು ಓವರ್ಲ್ಯಾಪ್ ಅಂದರೆ ಅಥವಾ ಟುಗೆದರ್ ಅಂದರೆ ಏನು ಅಂತ ಕ್ಲಾಕಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಏನಂದರೆ ಕಾನ್ಸೆಪ್ಟ್ ಏನು ಅಂದರೆ, ಈಗ ಕ್ವಶನ್ ಹೇಗಿರುತ್ತೆ ಅಂದರೆ, ಅಟ್ ವಾಟ್ ಎಕ್ಸಾಕ್ಟ್ ಟೈಮ್ ಬೋತ್ ಮಿನಿಟ್ ಹ್ಯಾಂಡ್ ಆ್ಯಂಡ್ ಅವರ್ ಹ್ಯಾಂಡ್ ಬಿ ಟುಗೆದರ್ ಬಿಟ್ವೀನ್ 3 o'clock ಆ್ಯಂಡ್ 4 o'clock. 3 o'clock ಮತ್ತು 4 o'clock ನಡುವೆ ಮಿನಿಟ್ ಹ್ಯಾಂಡು ಮತ್ತು ಅವರ್ ಹ್ಯಾಂಡು ಎರಡು ಜೊತೆಯಲ್ಲಿ ಯಾವ ಎಕ್ಸಾಕ್ಟ್ ಟೈಮಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ಜೊತೆಯಲ್ಲಿ ಓಕೆ. ಈಗ ಫಸ್ಟು 3 o'clock ಅಲ್ವ ಹೇಳಿರೋದವರು, ಆ 3 o'clockನ ಡ್ರಾ ಮಾಡೋಣ. 3 o'clock ಅಂದರೆ ಈ ಅವರ್ ಹ್ಯಾಂಡು ಎಕ್ಸಾಕ್ಟ್ 3 ಪಾಯಿಂಟ್ ಮಾಡುತ್ತೆ, ಈ ಮಿನಿಟ್ ಹ್ಯಾಂಡು ಎಕ್ಸಾಕ್ಟ್ 12ಗೆ ಪಾಯಿಂಟ್ ಔಟ್ ಮಾಡುತ್ತೆ. ಕರೆಕ್ಟಾ? ಸೊ ಎಕ್ಸಾಕ್ಟ್ 3 o'clock ಅಂದರೆ ಈಗ ಕ್ವಶನ್ ಏನು ಅಂದರೆ, ಬಿಟ್ವೀನ್ 3 o'clock ಆ್ಯಂಡ್ 4 o'clock ಅಟ್ ವಾಟ್ ಎಕ್ಸಾಕ್ಟ್ ಟೈಮ್ ಬೋತ್ ಮಿನಿಟ್ ಹ್ಯಾಂಡ್ ಆ್ಯಂಡ್ ಅವರ್ ಹ್ಯಾಂಡ್ ಇದೆರಡು ಜೊತೆಲಿರುತ್ತೆ. ಅಂದರೆ ಯಾವುದೋ ಒಂದು ಟೈಮಲ್ಲಿ ಎರಡು ಹೀಗಿರುತ್ತೆ, ಮಿನಿಟ್ ಹ್ಯಾಂಡು ಅದ್ರ ಮೇಲೇ ಅವರ್ ಹ್ಯಾಂಡು ಇರುತ್ತೆ. ಸೊ ಇದು ಯಾವ ಟೈಮಲ್ಲಿ ಇರುತ್ತೆ ಅಂತ ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಸೊ ಇದು ಓವರ್ಲ್ಯಾಪ್ ಅಥವಾ ಟುಗೆದರ್ ಅನ್ನೋ ಕಾನ್ಸೆಪ್ಟ್ ಮೇಲೆ. ಸೊ ಇದು ಅರ್ಥ ಆಯ್ತಲ್ವಾ? ಇದೇ ಇಂಪಾರ್ಟೆಂಟ್. ಯಾವ ಟೈಮಲ್ಲಿ ಎರಡು ಹ್ಯಾಂಡ್ಸು ಜೊತೆಲಿರುತ್ತೆ ಅದನ್ನು ಹೇಗೆ ಕಂಡುಹಿಡಿಯೋದು? ಸಖತ್ ಈಸಿಯಾಗಿ ಕಂಡುಹಿಡಿಬೋದು. ಇದನ್ನು ನಾವು ಎಷ್ಟೊಂದು ಮೆಥಡ್ಸಲ್ಲಿ ಸಾಲ್ವ್ ಮಾಡ್ಬೋದು. ಫಾರ್ಮುಲಾ ಮೆಥಡು, ಟ್ರೆಡಿಷನಲ್ ಮೆಥಡು ಮತ್ತು ಲಾಜಿಕಲ್ ಮೆಥಡು. ಈ ಥರ ನಾನಿಲ್ಲಿ ಟ್ರೆಡಿಷನಲ್ ಮೆಥಡು ಮತ್ತು ಫಾರ್ಮುಲಾ ಮೆಥಡ್ನ ಹೇಳ್ಕೊಡೋದಿಲ್ಲ. ಯಾವ್ದು ಹೇಳ್ಕೊಟ್ರು ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಬಟ್ ಇವಾಗ ಹೇಳ್ಕೊಡೋ ಲಾಜಿಕಲ್ ಮೆಥಡ್ ಇದೆಯಲ್ಲ, ಇದನ್ನು ನಾವು ನೆಕ್ಸ್ಟ್ ಬರೋ ಚಾಪ್ಟರ್ಸಲ್ಲೆಲ್ಲ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನಾನು ಈ ಲಾಜಿಕ್ನ ಹೇಳ್ಕೊಡ್ತೀನಿ. ಸಖತ್ ಈಸಿ ಲಾಜಿಕ್ ಇದು. ಓಕೆ ನೋಡಿ, ಈಗ ಆ ಕಾನ್ಸೆಪ್ಟ್ ಆಯಿತು. ಓವರ್ಲ್ಯಾಪ್ ಅಂದರೆ ಏನು ಅಂತ ಎಕ್ಸಾಕ್ಟಾಗಿ ಅರ್ಥ ಆಯಿತು. ಈಗ ಈ ಸೆಂಟೆನ್ಸಿಗೆ ಬರೋಣ. ಓಕೆ, 55 minute spaces are gained by minute hand in 60 minutes. ಓಕೆ, ಈ ಕಾನ್ಸೆಪ್ಟನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, 55 minute ಸ್ಪೇಸಸ್ ಅಂದರೆ ಏನು ಗೊತ್ತಾ? ಈ 1 ಮಿನಿಟ್ ಇದೆಯಲ್ಲ, ಇದನ್ನು ನಾವು ಸ್ಪೇಸಸ್ ಅಂತ ಕರಿತೀವಿ. ನೋಡಿ, 12ಇಂದ 1ಗೆ ಓಕೆ 1 2 3 4 5 6 7 8 9 10 11 12 13 14 15 ಈ 1 ಮಿನಿಟ್ ಇದೆಯಲ್ಲ ಅದನ್ನು ಸ್ಪೇಸ್ ಅಂತ ಕರಿತೀವಿ. ಸೊ ಎಷ್ಟೊಂದು ಮಿನಿಟ್ಸ್ ಇದ್ದರೆ ಅದನ್ನು ಸ್ಪೇಸಸ್ ಅಂತ ಕರಿತೀವಿ. ಇಷ್ಟೇ. ಸೊ 55 minute ಸ್ಪೇಸಸ್ ಆರ್ ಗೇನ್ಡ್ ಬೈ ಮಿನಿಟ್ ಹ್ಯಾಂಡ್ ಇನ್ 60 minutes. ಇದು ಅರ್ಥ ತಿಳ್ಕೊಳ್ಳೋಕೆ ಮುಂಚೆ ಇಲ್ಲೊಂದು ಕಾನ್ಸೆಪ್ಟ್ನ ಹೇಳ್ಕೊಡ್ತೀನಿ. ಈಸಿ ಎಕ್ಸಾಂಪಲ್ ನೋಡಿ. ಈಗ ಒಂದು ಎಕ್ಸಾಂಪಲ್ ಮುಖಾಂತರ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಣ. ಏನಿಲ್ಲ, ನಾವಿಬ್ಬರು ಸಿಬ್ಲಿಂಗ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಸಿಬ್ಲಿಂಗ್ಸ್ ಅಂದರೆ ಅಣ್ಣ ತಂಗಿ, ಓಕೆ ಅಕ್ಕ ತಮ್ಮ, ಏನು ಬೇಕಾರೋ ಆಗಿರ್ಬೋದು. ಈಗ ಸಿಬ್ಲಿಂಗ್ಸ್ ಗೊತ್ತಾಯ್ತಲ್ವಾ? ಈಗ ನಮ್ಮಪ್ಪ ನಮ್ಮಿಬ್ಬರಿಗೂ ಸೇರಿಸಿ ಒಂದು ಅಪ್ಪ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಸುಮ್ಮನೆ ಒಂದು ಎಕ್ಸಾಂಪಲ್ಗೆ, ರಿಯಲ್ ಆಗಲ್ಲ. ಓಕೆ, ನಮ್ಮ ಫಾದರು ಇಬ್ರಿಗೂ ಒಬ್ರಿಗೆ 30 rupees, ನಿಮಗೆ 30 rupees ಕೊಡ್ತಾರೆ, ನನಗೆ 20 rupees ಕೊಡ್ತಾರೆ. ನಿಮ್ಗೆ ಎಷ್ಟು ಕೊಡ್ತಾರೆ? 30 rupees. ನನಗೆ ಎಷ್ಟು ಕೊಡ್ತಾರೆ? 20 rupees. ಓಕೆ, ಸೊ ಇದೆರಡು ಸಪ್ರಾಕ್ಟ್ ಮಾಡಿದ್ರೆ ಏನು ಬರುತ್ತೆ? 10. ಇದನ್ನೇ ತಾನೇ ನಾವು ಗೇನ್ ಅಂತ ಕರೆಯೋದು. ಗೇನ್ ಅಂದ್ರೇನು? ಹೈಯೆಸ್ಟ್ ಮೈನಸ್ ಲೋಯೆಸ್ಟ್. ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ಮಾಡಿದ್ರೆ ನಮಗೆ ಎಷ್ಟು ಗೇನ್ ಆಗಿದೆ ಅಂತ ಬರುತ್ತೆ. ಸೊ ನೀವು ನನಗಿಂತ 10 rupees ಗೇನ್ ಮಾಡಿದ್ದೀರಾ ಅಂತ ಅರ್ಥ ಆಯ್ತಾ? ನೀವು ನನಗಿಂತ 10 rupees ಗೇನ್ ಮಾಡಿದ್ದೀರಾ. ಓಕೆ, ಇದು ರುಪೀಸಲ್ಲಿ ಮಾತಾಡಬೇಕಾದ್ರೆ ಕರೆಕ್ಟಾ? ಈಗ ಈ ಮಿನಿಟ್ಸಲ್ಲಿ ಮಾತಾಡಬೇಕಾದ್ರೆ ಈ ಕಾನ್ಸೆಪ್ಟ್ಗೂ ಇದಕ್ಕೂ ಏನು ರಿಲೇಷನ್ಶಿಪ್ ಇದೆ ಅಂತ ಹೇಳ್ಕೊಡ್ತೀನಿ. ನೋಡಿ 55 = 60 ಹೇಗೆ ಬಂತು ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಸಖತ್ ಈಸಿ. ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಇದೊಂದೇ, 55 = 60. ಬಟ್ ಇದು ಹೇಗೆ ಬಂತು ಅಂತಲೂ ತಿಳ್ಕೊಬೇಕು. ಕರೆಕ್ಟಾ? ನೋಡಿ, ಈಗ ಈ ಮಿನಿಟ್ ಹ್ಯಾಂಡ್ ಇದೆಯಲ್ಲ, ಈ ಮಿನಿಟ್ ಹ್ಯಾಂಡು 1 hour ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಮಿನಿಟ್ಸ್ನ ಕವರ್ ಮಾಡುತ್ತೆ? ಮಿನಿಟ್ಸ್ ಅಂದರೂ ಒಂದೇ, ಸ್ಪೇಸಸ್ ಅಂದರೂ ಒಂದೇ. ಓಕೆ, ಸೊ ಈ ಮಿನಿಟ್ ಹ್ಯಾಂಡು 1 hour ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಮಿನಿಟ್ಸ್ ತೊಗೊಳುತ್ತೆ? 60 minutes ತೊಗೊಳುತ್ತೆ. ಕರೆಕ್ಟಾ? 60 minutes ತೊಗೊಳುತ್ತೆ. ಈಗ ಅದೇ ರೀತಿ ಅವರ್ ಹ್ಯಾಂಡಿಗೆ ಬರೋಣ. ಈ ಮಿನಿಟ್ ಹ್ಯಾಂಡು 1 hour 60 minutes ತೊಗೊಂಡ್ರೆ, ಅವರ್ ಹ್ಯಾಂಡು 3 o'clock ಇದೆ. ಈಗ ಇದು ಮಿನಿಟ್ ಹ್ಯಾಂಡು 1 hour ಆದಮೇಲೆ
ಈ ಅವರ್ ಹ್ಯಾಂಡ್ ಎಲ್ಲಿಗೆ ಬರುತ್ತೆ 4 ಬರುತ್ತೆ ಕರೆಕ್ಟಾ. ಸೊ 3 o'clock ಇದ್ದಿದ್ದು 4 o'clock ಹತ್ರ ಬರುತ್ತೆ ಕರೆಕ್ಟಾ. ಸೊ 1 hourಗೆ 3 ಇಂದ 4 ಬರುತ್ತೆ ಯಾವುದು ಅವರ್ ಹ್ಯಾಂಡು. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಸ್ಪೇಸಸ್ ಇದೆ, ಎಷ್ಟು ಮಿನಿಟ್ಸ್ ಇದೆ ನೋಡಿ. 3 ಹತ್ರ ಇರುತ್ತೆ, ಅದನ್ನು ಬಿಟ್ಬಿಡಿ. 1 2 3 4 5 ಕರೆಕ್ಟಾ. ಸೊ 5 minutes ತಗೊಳುತ್ತೆ, 5 minutes ತಗೊಳುತ್ತೆ. ಸೊ ಹಾಗಾದರೆ ಗೈನ್ ಎಷ್ಟು 55 minutes. ಇದೇ ಈ ಸೆಂಟೆನ್ಸಿನ ಅರ್ಥ. ಓಕೆ, 55 minute spaces ಆರ್ ಗೇನ್ಡ್ ಬೈ ಮಿನಿಟ್ ಹ್ಯಾಂಡ್. ಗೇನ್ಡ್ ಬೈ ಅಂದರೆ ಯಾರ ಹತ್ರ ಲಾಭ ಆಗುತ್ತೆ, ಯಾರಿಗೆ ಲಾಭ, ಮಿನಿಟ್ ಹ್ಯಾಂಡಿಗೆ. ಇನ್ 60 minutes. ಇನ್ 60 minutes ಓಕೆ ಮಿನಿಟ್ ಹ್ಯಾಂಡ್ ಗೇನ್ಸ್ 55 minutes ಅಂತ ಅರ್ಥ. ಅರ್ಥ ಆಯ್ತಾ. ಸೊ ಇದನ್ನೇ ನಾವು ಇಲ್ಲಿ ಸೆಂಟೆನ್ಸ್ ಫಾರ್ಮಲ್ಲಿ ಬರೆದಿರೋದು. ಈಗ ಇದನ್ನು ನಾವು 55 = 60 ಅಂತ ಅಂದ್ಕೊಳ್ಳೋಣ. ಅಂದರೆ ಅರ್ಥ ಏನು, 55 minutes ಗೇನ್ಡ್ ಬೈ ಮಿನಿಟ್ ಹ್ಯಾಂಡ್ ಇನ್ 60 minutes. ಓಕೆ, ನೀವು ಇದೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗ್ಬಿಡಿ. ನಿಮ್ಮ ತಲೆಯಲ್ಲಿ ಇರಬೇಕಾಗಿದ್ದು ಒಂದೇ 55 = 60. ಇದನ್ನು ಇಟ್ಕೊಳ್ಳಿ. ಇದನ್ನು ಮ್ಯಾಥಮೆಟಿಕಲಿ ಪ್ರೂವ್ ಮಾಡೋದಕ್ಕೆ ಆಗೋದಿಲ್ಲ, ಬಟ್ ಈ ಕಾನ್ಸೆಪ್ಟ್ನ, ಈ ಈಕ್ವೇಷನ್ನ ನೆನ್ಪಿಟ್ಕೊಳ್ಳಿ. 55 = 60 ಅಂತ ತಲೆಯಲ್ಲಿ ಇಟ್ಕೊಳ್ಳಿ ಸಾಕು. ಇದು ಒಂದೇ ಒಂದು ಇಟ್ಕೊಂಡು ಎಲ್ಲ ಕ್ವಶನ್ಸ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನಾವು ಕ್ವಶನ್ಸಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಕ್ವಶನ್ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. 2-3 ಕ್ವಶನ್ ಸಾಲ್ವ್ ಮಾಡ್ದಂಗೆ ಆ ಕನ್ಫ್ಯೂಷನ್ಸ್ ಎಲ್ಲ ಹೋಗ್ಬಿಡುತ್ತೆ. ಎಲ್ಲ ಕಾನ್ಸೆಪ್ಟು ತಿಳ್ಕೊಳ್ಳಿ. 1-2 ತಿಳ್ಕೊಂಡು ನಾನು ಫುಲ್ ಬರುತ್ತೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಯಾವುದೇ ಕ್ವಶನ್ ಕೊಟ್ಟರೆ ಎಕ್ಸಾಮಲ್ಲಿ ನೀವು ಆನ್ಸರ್ ಮಾಡೋಕೆ ರೆಡಿ ಇರಬೇಕು. ಸೊ ಅದಕ್ಕೆ ಎಲ್ಲ ಕಾನ್ಸೆಪ್ಟು ನೋಡಿ. ಎಲ್ಲ ಕಾನ್ಸೆಪ್ಟ್ಗೂ ಲಿಂಕ್ ಎಲ್ಲಿರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಓಕೆ, ಇದು ನಮ್ಮ ಚಾಪ್ಟರ್ 3. ಓಕೆ, ಸೊ ನಮಗೆ ಗೊತ್ತಾಗಬೇಕಾಗಿರೋದು 2 ಕಾನ್ಸೆಪ್ಟು. ಒಂದು ಓವರ್ಲ್ಯಾಪ್ ಅಂದರೆ ಏನು ಅಂತ. ಸೊ 2 ಮುಳ್ಳು ಅಂದರೆ ಮಿನಿಟ್ ಹ್ಯಾಂಡು ಮತ್ತು ಅವರ್ ಹ್ಯಾಂಡು ಜೊತೆಯಲ್ಲಿ 3 o'clock ಇಂದ 4 o'clockಗೆ ಎಲ್ಲಿರುತ್ತೆ, ಯಾವಾಗ ಬರುತ್ತೆ ಅಂತ ಕೇಳಿದ್ದಾರೆ. 3 o'clock ಇಂದ 4 o'clockಗೆ ಯಾವಾಗಲೂ ಕೇಳೋದಿಲ್ಲ, ಏನು ಬೇಕಾದ್ರೂ ಕೇಳ್ಬೋದು. ಇದು ಜಸ್ಟ್ ಆನ್ ಎಕ್ಸಾಂಪಲ್. ಇದು ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟು 55 = 60. ಇದೆರಡು ನೆನ್ಪಿಟ್ಕೊಂಡ್ರೆ ಸಾಕು, ಆರಾಮ್ಸೆ ನಾವು ಎಲ್ಲ ಕ್ವಶನ್ಸ್ನು ಸಾಲ್ವ್ ಮಾಡ್ಬೋದು. ಈಗ ನಮ್ಮ ಫಸ್ಟ್ ಕ್ವಶನ್ ಮುಖಾಂತರ ಈ ಓವರ್ಲ್ಯಾಪ್ ಕಾನ್ಸೆಪ್ಟ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಅಟ್ ವಾಟ್ ಟೈಮ್ ಬಿಟ್ವೀನ್, PW ಅಂದರೆ ಬಿಟ್ವೀನ್ ಅಂತ ಅರ್ಥ ಮಾಡ್ಕೊಳ್ಳಿ. ಅಟ್ ವಾಟ್ ಟೈಮ್ ಬಿಟ್ವೀನ್ 3 o'clock ಆ್ಯಂಡ್ 4 o'clock ವಿಲ್ ದ ಹ್ಯಾಂಡ್ಸ್ ಆಫ್ ದಿ ಕ್ಲಾಕ್ ಬಿ ಟುಗೆದರ್. 3 o'clock ಇಂದ 4 o'clock ಒಳಗಡೆ ಈ 2 ಹ್ಯಾಂಡ್ಸು ಓಕೆ ಯಾವ್ಯಾವುದು, ಮಿನಿಟ್ ಹ್ಯಾಂಡು ಮತ್ತು ಅವರ್ ಹ್ಯಾಂಡು ಯಾವಾಗ ಜೊತೆಲಿರುತ್ತೆ ಅಂತ ಅದನ್ನು ಫಸ್ಟು ಡ್ರಾ ಮಾಡೋಣ. ಎಕ್ಸಾಕ್ಟು ಈಗ 3 o'clock ಅಂತ ಅಂದ್ಕೊಳ್ಳೋಣ. 3 o'clock ಅಂದರೆ ಹೀಗಿರುತ್ತೆ ಕರೆಕ್ಟಾ. ಈ ಅವರ್ ಹ್ಯಾಂಡು ಎಕ್ಸಾಕ್ಟ್ 3ಗೆ ಪಾಯಿಂಟ್ಔಟ್ ಮಾಡ್ತಾ ಇರುತ್ತೆ. ಈ ಮಿನಿಟ್ ಹ್ಯಾಂಡು ಎಕ್ಸಾಕ್ಟಾಗಿ 12ಗೆ ಪಾಯಿಂಟ್ಔಟ್ ಮಾಡ್ತಾ ಇರುತ್ತೆ. 3 o'clock ಇಂದ 4 o'clock ನಡುವೆ ಇದೆರಡು ಯಾವಾಗ ಜೊತೆಲಿರುತ್ತೆ ಅಂತ. ಓಕೆ, ಸೊ ಜೊತೆಲಿ ಅಂದರೆ ನಾವು ಈ ಚಾಪ್ಟರ್ ಸ್ಟಾರ್ಟಿಂಗಲ್ಲೇ ಹೇಳ್ಕೊಟ್ಟಿದ್ದೀವಿ ಇದೆ ಅಂತ. ಬಟ್ ಯಾವ ಟೈಮಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಯಾವಾಗ ಬೇಕಾದ್ರೂ ಇರ್ಬೋದು. ಇಲ್ಲಿ ಡ್ರಾ ಮಾಡಿದ್ದೀನಿ ಅಂತ ಎಕ್ಸಾಕ್ಟಾಗಿ ಇಲ್ಲಿ ಪಾಯಿಂಟ್ಔಟ್ ಮಾಡ್ತಿದೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಇದು ಸುಮ್ಮನೆ ಒಂದು ಎಕ್ಸಾಂಪಲ್ಗಷ್ಟೇ. ಇಲ್ಲಿ ಈ 3 ಇಂದ 4 ಒಳಗಡೆ ಯಾವಾಗ ಬೇಕಾದ್ರೂ ಮೀಟ್ ಆಗ್ಬೋದು. ಆ ಟೈಮ್ ಯಾವುದು ಅಂತ ನಾವು ಕಂಡುಹಿಡಿಯೋದೇ ಈ ಕ್ವಶನಿನ ಉದ್ದೇಶ. ಓಕೆ, ಅದು ಸಖತ್ ಈಸಿ. ಓಕೆ, ಫಸ್ಟು ಇದಕ್ಕೆ ನಾವು ಏನು ಮಾಡ್ಕೋಬೇಕು, 55 = 60 ಅಂತ ಬರ್ಕೋಬೇಕು. ನಾನು ಆಗಲೇ ಹೇಳಿದ್ನಲ್ಲ, ನಿಮ್ಮ ತಲೆಯಲ್ಲಿ ಏನಿರಬೇಕು, ಓವರ್ಲ್ಯಾಪ್ ಕಾನ್ಸೆಪ್ಟ್ ಬಂದಿದ ತಕ್ಷಣ 55 = 60. ಈಗ ಇದು ಹಾಕೊಂಡ್ವಿ. ನಾವು ಇವಾಗ ಏನು ಮಾಡಬೇಕು ಅಂದರೆ ಯಾವ ಟೈಮ್ ನಡುವೆ ಇದೆರಡು ಮೀಟ್ ಆಗಲ್ಲ ಫಸ್ಟು ಅಂತ ಕಂಡುಹಿಡಬೇಕು. ಅಂದರೆ ಇದು ಮೀಟ್ ಆಗೋದು ಎಲ್ಲಿ, 3 ಇಂದ 4 ಒಳಗಡೆ ಕರೆಕ್ಟಾ. 3 ಇಂದ 4 ಒಳಗಡೆ ಇದೆರಡು ಹ್ಯಾಂಡ್ಸು ಮೀಟ್ ಆಗುತ್ತೆ. ಅದಕ್ಕೆ ಮುಂಚೆ ಎಷ್ಟು ಮಿನಿಟ್ಸ್ ಇದೆ ಅಂತ ಫಸ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಸಖತ್ ಈಸಿ, ಏನಿಲ್ಲ. 2 ಇಂದ 1ಗೆ 5 minutes, 1 ಇಂದ 2ಗೆ 5 minutes, 2 ಇಂದ 3ಗೆ 5 minutes. ಟೋಟಲ್ ಎಷ್ಟು, 15 minutes. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ನಮಗೆ ಗೊತ್ತು 3 ಇಂದ 4 ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಇದೆರಡು ಮೀಟ್ ಆಗುತ್ತೆ. ಅದಕ್ಕೆ ಮುಂಚೆ ಎಷ್ಟು ಮಿನಿಟ್ಸ್ ಇದೆ ಅಂತ ನಾವು ನೋಡ್ಕೋಬೇಕು. ಸೊ ಇಲ್ಲಿಂದ 1 2 3 4 5 6 7 8 9 10 11 12 13 14 15. ಸೊ ಟೋಟಲ್ ಎಷ್ಟಿದೆ, 15 minutes. ಈ ಥರ ಆದರೂ ಒಂದೊಂದು ಮಿನಿಟ್ ಅಥವಾ ಒಂದೊಂದು ಸ್ಪೇಸಸ್ನೂ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಥವಾ 12 ಇಂದ 1ಗೆ 5 minutes, 1 ಇಂದ 2ಗೆ 5 minutes, 2 ಇಂದ 3ಗೆ 5 minutes. ಟೋಟಲಿ 15 minutes. ಸೊ ಎಷ್ಟು ಮಿನಿಟ್ಸ್ ಇದೆ, 15 minutes = x. ಅರ್ಥ ಆಯ್ತಾ ನೋಡಿ, ಇದೇ ಇಂಪಾರ್ಟೆಂಟ್. 55 = 60 ನಾನು ನಾರ್ಮಲಾಗಿ ಹಾಕೋತೀವಿ. ಈ 15 = x ಹೇಗೆ ಬಂದು ಅಂತ ನಿಮಗೆ ಗೊತ್ತಾಯಿತು. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಸಖತ್ ಸಿಂಪಲ್ ಇದು ನೋಡಿ. ಫಸ್ಟು 60 × 15, 60 × 15 = ಇದೆರಡು ಮಲ್ಟಿಪ್ಲೈ ಮಾಡಿ. ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ
55x ಬರುತ್ತೆ. ಕರೆಕ್ಟಾ? ನಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕು ಅಂದರೆ 60 × 15/55. ಕರೆಕ್ಟಾ? ಈಗ 5 3s 5 11s ಇನ್ನೇನಾದರೂ ಡಿವೈಡ್ ಆಗುತ್ತಾ? ಇದು ಡಿವೈಡ್ ಆಗಲ್ಲ. ಸೊ ಮಿಗೋದು ಎಷ್ಟು? 60 × 3 6 3s 18, ಆ 0 ಹಾಗೆ ಬರ್ಕೊಳ್ಳಿ /11. ಓಕೆ, ಇದೇ ನಮ್ಮ ಫೈನಲ್ ಆನ್ಸರಾ? ಇಲ್ಲ. ಈ ಕಾನ್ಸೆಪ್ಟಲ್ಲಿ ಸ್ವಲ್ಪ ಆಪ್ಷನ್ಸ್ ಬಗ್ಗೆಯೂ ನೀವು ಕೇರ್ ಮಾಡಬೇಕು. ಆಪ್ಷನ್ಸ್ ಅಂದರೆ ಈಗ ಆನ್ಸರಲ್ಲಿ 180/11 ಅಂತಲ್ಲ ಕೊಡೋದಿಲ್ಲ. ಓಕೆ, ಈ 180/11 ನಾವು ಕಂಡುಹಿಡ್ದಿರೋದು ಏನು ಅಂತಲೂ ನಮ್ಗೆ ಗೊತ್ತಿಲ್ಲ. ಕರೆಕ್ಟಾ? ಇದನ್ನು ಫಸ್ಟು ನಮಗೆ ಬೇಕಾಗಿರೋ ಥರ ಕನ್ವರ್ಟ್ ಮಾಡಿಕೊಂಡು ಆನ್ಸರ್ ಆಪ್ಷನಲ್ಲಿ ಏನೇನು ಕೇಳಿರ್ತಾರೆ ಅದ್ರ ಪ್ರಕಾರ ಹೋಗೋಣ. ಆಪ್ಷನಲ್ಲಿ ನಿಮ್ಗೆ ಹೇಗೆ ಬೇಕಾದ್ರೂ ಕೇಳ್ಬೋದು. ಅದು ಯಾವ್ಯಾವ ಥರ ಕೇಳ್ತಾರೆ ಅಂತಲೂ ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ ಇದನ್ನು ಡಿವೈಡ್ ಮಾಡಿ. ಇದು ನಿಮಗೆ ಗೊತ್ತು ಇಂಪ್ರಾಪರ್ ಫ್ರ್ಯಾಕ್ಷನ್. ಕರೆಕ್ಟಾ? ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ಸೊ 180/11 ಇದನ್ನು ಹೇಗೆ ಮಾಡಬೇಕು? ನಾರ್ಮಲ್ ಡಿವಿಷನ್ ಮಾಡೋಕ್ಕೆ ಹೋಗಬೇಡಿ, ಟೈಮ್ ಕನ್ಸ್ಯೂಮ್ ಆಗುತ್ತೆ. ಈಸಿಯಾಗಿ ಹೇಗೆ ಮಾಡ್ಬೋದು ಈ ಥರ ಸಿಚುವೇಷನಲ್ಲಿ ಅಂದರೆ ನೋಡಿ, 11 10s ನಮ್ಗೆ ಈಸಿಯಾಗಿ ಗೊತ್ತು. ಕರೆಕ್ಟಾ? 11 10s 110. ಸೊ 110ನ 180ಲಿ ತೆಗೆದುಬಿಡಿ. ಸೊ ಎಸ್ ನಾವು ತೆಗೆದಿದ್ದೀವಿ 10s. ಕರೆಕ್ಟಾ? 10 ತಲೆಯಲ್ಲಿ ಇಟ್ಕೊಳ್ಳಿ. 110 ಹೋಯ್ತು. ಇನ್ನು ಮಿಗೋದೆಷ್ಟು? 70. ಈಗ ಮಿಕ್ಕಿರೋ 70ಲಿ ನಿಯರೆಸ್ಟ್ ವ್ಯಾಲ್ಯೂ ಯಾವುದು 11ಇಂದ ಡಿವೈಡ್ ಆಗೋದು? 6. 11 6 66. ಸೊ ಟೋಟಲಿ ಎಷ್ಟು ಡಿವೈಡ್ ಮಾಡಿದ್ವಿ ನಾವು? ಆಗಲೇ 10 ಟೈಮ್ಸ್ ಮಾಡಿದ್ವಿ, ಈಗ 6 ಟೈಮ್ಸ್. ಟೋಟಲಿ 16 ಟೈಮ್ಸ್ ಡಿವೈಡ್ ಆಯಿತು. ಈಗ ಮಿಗೋದೆಷ್ಟು? 4/11. ಇಷ್ಟೇ. ಇದರ ಅರ್ಥ ಏನು? 16 minutes 4/11 seconds ಅರ್ಥ. ಓಕೆ, 16 minutes 4/11 seconds. ಬಟ್ ಈ ಥರ ಆದರೂ ಕೇಳ್ಬೋದು ಅವರು. ಓಕೆ, 16 minutes 4/11 seconds. ಓಕೆ, ಇದೊಂದು ಆಪ್ಷನಲ್ಲಿ ಈ ಥರ ಇದ್ದರೆ ಇದೇ ನಿಮ್ಮ ಫೈನಲ್ ಆನ್ಸರ್. ಅಥವಾ ಕೆಲವೊಂದು ಕಡೆ 16 4/11 past 3 ಅಂತ ಕೇಳ್ತಾರೆ. past 3 ಅಂದರೆ ಅರ್ಥ ಏನು? 3 o'clock ಆಗಿ 16 minutes ಆಗಿ 4/11 ಸೆಕೆಂಡ್ಗೆ ಅಂತ ಅರ್ಥ. ಓಕೆ, 16 4/11 past 3 ಅಂದರೆ ನೋಡಿ, ಈ ಥರ ಆಪ್ಷನ್ ಇದ್ದರೆ ಇದೇ ನಿಮ್ಮ ಫೈನಲ್ ಆನ್ಸರ್. ನಾನು ಬರೀ ಆನ್ಸರ್ ಇಲ್ಲೇ ಕಂಡುಹಿಡ್ದಾಯ್ತು. ನಾವು ಆಪ್ಷನ್ಸ್ ಯಾವ್ಯಾವ ಥರ ನಿಮಗೆ ಕೊಡ್ಬೋದು, ನೀವು ಯಾವ್ಯಾವ ಥರ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೇ ನಿಮ್ಮ ಫೈನಲ್ ಆನ್ಸರ್. ಇಲ್ಲಿಗೆ ಬಂತ ಆಪ್ಷನ್ಸ್ ಇದೇ ಥರ ಇತ್ತಾ? ಟಿಕ್ ಮಾಡಿ. ಓಕೆ, ನೆಕ್ಸ್ಟು ಕೆಲವೊಂದು ಸರಿ ಆಪ್ಷನ್ಸ್ ಈ ಥರ ಇರುತ್ತೆ. ಯಾವ ಥರ? 16 4/11 past 3. ಓಕೆ, past 3 ಅಂದರೆ 3 o'clock ಆಗಿ 16 minutes ಆಗಿ 4/11 ಸೆಕೆಂಡ್ಸ್ಗೆ ಎರಡು ಮೀಟ್ ಆಗುತ್ತೆ ಅಂತ ಅರ್ಥ. ಓಕೆ, ಆಪ್ಷನ್ಸಲ್ಲಿ ಈ ಥರ ಬೇಕಾದರೂ ಇರ್ಬೋದು. ಇದು ಕರೆಕ್ಟೇ, ಇದು ಕರೆಕ್ಟೇ. ನೆಕ್ಸ್ಟು ಇನ್ಯಾವ ಥರ ಇರ್ಬೋದು? 3 16 4/11 ಈ ಥರ ಆದರೂ ಇರ್ಬೋದು. ಓಕೆ, 3 hours 16 minutes 4/11 seconds. ಓಕೆ, ಇನ್ನೊಂದು ಥರ ಯಾವುದಿರ್ಬೋದು ಅಂದರೆ 3/16. ಇದನ್ನು ಸಹ ನಾವು ಡೆಸಿಮಲಲ್ಲಿ ಇಡೋಣ. 4/11 ಮಾಡಿದ್ರೆ ಪಾಯಿಂಟ್ ಇಟ್ಟರೆ ಎಷ್ಟಾಗುತ್ತೆ? ಇದು 40 ಆಗುತ್ತೆ. ಸೊ ನಿಯರೆಸ್ಟ್ ವ್ಯಾಲ್ಯೂ 3. ಕರೆಕ್ಟಾ? ನೋಡಿ, ಈಗ 4ನ 11ಇಂದ ಡಿವೈಡ್ ಮಾಡೋಕ್ಕಾಗೋದಿಲ್ಲ. ಸೊ ಪಾಯಿಂಟ್ ಇಡ್ತೀನಿ. ಪಾಯಿಂಟ್ ಇಟ್ಟಾಗ 40 ಆಯಿತು. ಕರೆಕ್ಟಾ? 40 / 11 11 3s 33. ಇನ್ನು ಎಷ್ಟು ಮಿಗುತ್ತೆ? 7. ಮತ್ತೆ ಪಾಯಿಂಟ್ ಇಟ್ಟಿರ್ತೀವಲ್ಲ, ಇನ್ನೊಂದು 0 ಹಾಕೋಬೋದು. ಅದು 7 ಇದ್ದಿದ್ದು 70 ಆಗುತ್ತೆ. ಆಗ 6. ಕರೆಕ್ಟಾ? ಸೊ ಇದೇ ನಮ್ಮ ಫೈನಲ್ ಆನ್ಸರ್. 3 hours 16 minutes 36 ಸೆಕೆಂಡ್ಸ್ಗೆ ಎರಡು ಹ್ಯಾಂಡ್ಸು ಓವರ್ಲ್ಯಾಪ್ ಆಗುತ್ತೆ ಅಥವಾ ಟುಗೆದರ್ ಇರುತ್ತೆ. ಆಪ್ಷನ್ಸಲ್ಲಿ ಹೇಗೆ ಬೇಕಾದ್ರೂ ಕೊಡ್ಬೋದು. ಈ ಥರ ಕೊಡ್ಬೋದು, ಈ ಥರ ಕೊಡ್ಬೋದು, ಈ ಥರ ಕೊಡ್ಬೋದು, ಈ ಥರ ಕೊಡ್ಬೋದು, ಏನು ಬೇಕಾದ್ರೂ ಕೊಡ್ಬೋದು. ಸೊ ನೀವು ಈ ಆನ್ಸರ್ ಈಸಿಯಾಗಿ ಕಂಡುಹಿಡಿತಾರೆ. ಈ ಕಂಡುಹಿಡಿದ ಮೇಲೆ ಅವ್ರು ಯಾವ ಥರ ಆಪ್ಷನ್ಸ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಕನ್ವರ್ಟ್ ಮಾಡ್ಕೊಂಡು ಹೋಗಿ. ಇಷ್ಟೇ. ಅರ್ಥ ಆಯ್ತಲ್ವಾ? ಈ ಕಾನ್ಸೆಪ್ಟೇ ಇಷ್ಟೇ. ಸಖತ್ ಏನಿಲ್ಲ. ಈ 55 = 60 ಆಗ್ತೀರಾ. ಈ 15 ಎಲ್ಲಿಂದ ಬಂತು? ಎಲ್ಲಿವರೆಗೂ ಅವೆರಡು ಮೀಟ್ ಆಗೋದೇ ಇಲ್ಲ ಅಂದರೆ 3 to 4 ಒಳಗಡೆ ಎಲ್ಲೋ ಒಂದು ಕಡೆ ಮೀಟ್ ಆಗುತ್ತೆ ಗೊತ್ತು. ಸೊ ಈ 3 to 4 ಬಿಟ್ಟು ಅದಕ್ಕೆ ಮುಂಚೆ ಎಷ್ಟು ಮಿನಿಟ್ಸ್ ಇದೆ? 15 ಮಿನಿಟ್ಸ್ ಇದೆ. ಆ 15 ಇದು = x. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ಸಿಗುತ್ತೆ. ಓಕೆ, ಈ ಥರ ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿ ಆನ್ಸರ್ ಇರೋದಿಲ್ಲ. ಅದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಲೇಬೇಕು. ಮಾಡಿದ್ಮೇಲೆ ಆನ್ಸರ್ ಇದೇ ಆಗಿರ್ಬೋದು, ಅಥವಾ ಕನ್ವರ್ಷನ್ ಈ ಥರ ಆಗಿರ್ಬೋದು, ಈ ಥರ ಕನ್ವರ್ಟ್ ಮಾಡ್ಬೋದು, ಅಥವಾ ಈ ಥರ ಕನ್ವರ್ಟ್ ಮಾಡ್ಬೋದು. ಈ 3 ಎಲ್ಲಿಂದ ಬಂತು ಅಂತ ನಿಮ್ಗೆ ಕನ್ಫ್ಯೂಸ್ ಆದರೆ ನಾವು ಮಾತಾಡ್ತಾ ಇರೋದು ಎಲ್ಲಿ? 3 o'clock ಇಂದ 4 o'clock. ಕರೆಕ್ಟಾ? ಸೊ ಅದಕ್ಕೆ 3 ಅಂತ ಹಾಕ್ಕೊಂಡಿದ್ದೀನಿ. 4 o'clock ಇಂದ 5 o'clock ಅಂತ ಹೇಳಿದರೆ ಇಲ್ಲಿ 4 ಹಾಕೋತಾ ಇದ್ದೆ. 1 o'clock ಇಂದ 2 o'clock ಅಂದಿದ್ರೆ ಇಲ್ಲಿ 1 ಹಾಕೋತಿದ್ದೆ. ಇಷ್ಟೇ. ಅರ್ಥ ಆಯ್ತಲ್ವಾ? ಇದೇ ರೀತಿಯೇ ಎಲ್ಲ ಕ್ವಶನ್ಸು ಈಸಿಯಾಗಿರುತ್ತೆ, ಬಟ್ ಒಂದೊಂದರಲ್ಲೂ ಒಂದೊಂದು ಟ್ರಿಕ್ ಇರುತ್ತೆ. ಸೊ ಎಲ್ಲ ಕ್ವಶನ್ಸು ನೋಡಿ
ಈಸಿಯಾಗಿ ಎಂಥ ಕ್ವಶನ್ ಬಂದರೂ ಕ್ರ್ಯಾಕ್ ಮಾಡೋಣ. ಈಗ ನಮ್ಮ ಸೆಕೆಂಡ್ ಕ್ವಶನ್ ನೋಡೋಣ. ಅಟ್ ವಾಟ್ ಟೈಮ್ ಬಿಟ್ವೀನ್ 6 o'clock and 7 o'clock ವಿಲ್ ದ ಹ್ಯಾಂಡ್ಸ್ ಆಫ್ ದಿ ಕ್ಲಾಕ್ ಬಿ ಟುಗೆದರ್? ಸಿಮಿಲರ್ ಕ್ವಶನ್, ಟೈಮಿಂಗ್ಸ್ ಮಾತ್ರ ಚೇಂಜ್ ಮಾಡಿದ್ದಾರೆ. 6 o'clock to 7 o'clock, ಆವಾಗಲೇ 3 o'clock to 4 o'clock ಇತ್ತು. ಈಗ 6 o'clock to 7 o'clock ಅಲ್ವಾ, ಫಸ್ಟು 6 o'clock ಹತ್ರ ಇರುತ್ತಲ್ವಾ ಹ್ಯಾಂಡ್ಸು, ಅದನ್ನು ನಾವು ಡ್ರಾ ಮಾಡಿಬಿಡೋಣ. 6 o'clock ಹತ್ರ ಹೀಗಿರುತ್ತೆ, ಕರೆಕ್ಟಾ? ಎರಡು ಹ್ಯಾಂಡ್ಸು, ಈ ಮಿನಿಟ್ ಹ್ಯಾಂಡು 12ಗೆ ಪಾಯಿಂಟ್ ಔಟ್ ಮಾಡುತ್ತೆ, ಈ ಅವರ್ ಹ್ಯಾಂಡು 6ಗೆ ಪಾಯಿಂಟ್ ಔಟ್ ಮಾಡುತ್ತೆ. ಈಗ ಕ್ವಶನ್ ಏನು, 6 o'clock ಇಂದ 7 o'clock, ಓಕೆ, ಇದೆರಡರ ನಡುವೆ ಎರಡು ಹ್ಯಾಂಡ್ಸು ಯಾವಾಗ ಜೊತೆಲಿರುತ್ತೆ ಅಂತ ಅದು ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಎಲ್ಲಿ ಬೇಕಾದ್ರೂ ಇರ್ಬೋದು, ಇಲ್ಲಿ ಬೇಕಾದ್ರೂ ಇರ್ಬೋದು, ಇಲ್ಲಿ ಬೇಕಾದ್ರೂ ಇರ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು. ಬಟ್ ಆ ಟೈಮಿಂಗ್ಸ್ ಏನು ಅಂತ ನಾವು ಕಂಡುಹಿಡಿಬೇಕು, ಕರೆಕ್ಟಾ? ಈಗ ಫಸ್ಟ್ ನಾವೇನು ಮಾಡಬೇಕು, 55 = 60 ಅಂತ ಬರ್ಕೋಬೇಕು. ಇದು ನಾವು ಸ್ಟಾರ್ಟಿಂಗಲ್ಲೇ ನೋಡಿದ್ವಿ ಏನು ಅಂತ. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಇದೆರಡು 6 ಮತ್ತು 7 ಮಧ್ಯದಲ್ಲಿ ಬರುತ್ತೆ. ಯಾವುದು, ಮಿನಿಟ್ ಹ್ಯಾಂಡು ಮತ್ತು ಅವರ್ ಹ್ಯಾಂಡು. ಅದಕ್ಕೆ ಮುಂಚೆ ಎಷ್ಟು ಮಿನಿಟ್ಸ್ ಇದೆ, 12 ಇಂದ 6ಗೆ 30 ಮಿನಿಟ್ಸ್ ಇದೆ, ಕರೆಕ್ಟಾ? ನೋಡಿ, ಇಲ್ಲಿಂದ 5 ಟೋಟಲಿ 6 5s ಇದೆ. ಸೊ 6 5s are 30 ಮಿನಿಟ್ಸ್ = x. ಇಷ್ಟೇ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ಸಿಕ್ಬಿಡುತ್ತೆ. ಇದು 55x = 30 × 60. ಸೊ x ಬೇಕು ಅಂದರೆ 30 × 60/55. 5 11s 5 6s. ಈಗೇನಿದೆ, ಇನ್ನೇನಾದರೂ ಆಗುತ್ತಾ? ಇಲ್ಲ, ಆಗೋದಿಲ್ಲ. 6 6s 36/11. ಓಕೆ, 360/11. ಸೊ ಈ 360 ಹೆಂಗೆ ಬಂತು ನೋಡಿ, 6 6s 36, ಈ 0ನ ಹಾಗೆ ಹಾಕ್ಕೊಂಡಿದ್ದೀನಿ. ಈಗ ಎಷ್ಟು ಟೈಮ್ಸ್ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಈಗ 360/11, ಕರೆಕ್ಟಾ? ಇದನ್ನು ನಾರ್ಮಲ್ ಆಗಿ ಡಿವೈಡ್ ಮಾಡಿ, ಇದೆರಡಕ್ಕೂ ಸೇರಿಸಿ 3 11 3s 33. ಇನ್ನೆಷ್ಟು ಮಿಕ್ಕಿದೆ, ಇದರಲ್ಲಿ 3 ಇದೆ, ಇಲ್ಲಿ 0 ಇದೆ. ಸೊ 30 ಆಯಿತು. ಮತ್ತೆ ಎಷ್ಟು ಟೈಮ್ ಡಿವೈಡ್ ಆಗುತ್ತೆ, 2 ಟೈಮ್ಸ್ ಡಿವೈಡ್ ಆಗುತ್ತೆ. ಸೊ 30 ಇದೆ, 2 ಟೈಮ್ಸ್ ಹೋದರೆ 11 2s 22. ಇನ್ನೆಷ್ಟು ಮಿಕ್ಕಿದೆ, 8 ಮಿಕ್ಕಿದೆ. ಸೊ ಮಿಕ್ಕಿರೋದು ರಿಮೈಂಡರ್ ಎಷ್ಟು, 8. ಸೊ 32 8/11 ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ಈ ಥರ ಆದರೂ ಕೇಳ್ಬೋದು, ಅಥವಾ ಆಪ್ಷನ್ಸಲ್ಲಿ ನಿಮಗೆ 32 8/11 ಪಾಸ್ಟ್ 6, ಕರೆಕ್ಟಾ? ಇದು ಆಗಿರ್ಬೋದು, ಇದು ಕರೆಕ್ಟೇ, ಇದು ಕರೆಕ್ಟೇ. ಅಥವಾ ಇದು ನಾವು ಮಾತಾಡ್ತಾ ಇರೋದು 6 o'clock ಇಂದ ಅಲ್ವಾ, 6 o'clock 32 minutes 8/11 seconds, ಈ ಥರ ಆದರೂ ಇರ್ಬೋದು, ಇದು ಕರೆಕ್ಟೇ. ಇಲ್ಲ ಅಂದರೆ ಫೈನಲ್ ಆಗಿ ಈ 8/11ನ ಡೆಸಿಮಲ್ ಪಾಯಿಂಟು ಮೂವ್ ಮಾಡಿದ್ರೆ 6 32, ಇದು 8/11 ಅಲ್ವಾ. ಸೊ 8 11 ಡಿವೈಡ್ ಆಗೋದಿಲ್ಲ, ಮೊದಲೇ ಪಾಯಿಂಟ್ ಇಟ್ಬಿಡೋಣ. ಪಾಯಿಂಟ್ ಇಟ್ಟಾಗ ಇದು 80 ಆಗುತ್ತೆ. ಎಷ್ಟು ಟೈಮ್ ಡಿವೈಡ್ ಆಗುತ್ತೆ, 80 ಇದ್ದರೆ 7 ಟೈಮ್ಸ್, ಕರೆಕ್ಟಾಗಿ. ಇನ್ನು ಎಷ್ಟು ಮಿಗುತ್ತೆ, 11 7s 77. 80ಲಿ 3 ಮಿಗುತ್ತೆ, ಕರೆಕ್ಟಾ? ಸೊ ಮತ್ತೆ ಪಾಯಿಂಟ್ ಇಟ್ಟಿದ್ದೀವಿ, ಮತ್ತೆ ಅದು 30 ಆಗುತ್ತೆ. ಆಗ 11 2s 22, ಇನ್ನು 8 ಮಿಗುತ್ತೆ. ಸಾಕು, ನಮಗೆ 2 ಡಿಜಿಟ್ ಸಾಕು, ಕರೆಕ್ಟಾ? ಇಲ್ಲ, ತಪ್ಪು. ಯಾಕೆ ಅಂದರೆ ನಮಗೆ ಗೊತ್ತು, ಇದು ಲಾಸ್ಟಲ್ಲಿರೋದು ಸೆಕೆಂಡ್ಸು, ಇದು ಮಿನಿಟ್ಸು, ಇದು ಅವರು. ಓಕೆ, ಸೆಕೆಂಡ್ಸ್ ಯಾವತ್ತಾರು 60 ದಾಟೋದನ್ನು ನೋಡಿದ್ದೀರಾ? ಇಲ್ಲ, 60 ದಾಟೋದನ್ನು ನಾವು ನೋಡೋಕ್ಕಾಗೋದಿಲ್ಲ, ಕರೆಕ್ಟಾ? ಸೊ 60ಗಿಂತ ಜಾಸ್ತಿ ಇದೆ ಅಂದರೆ ಇದರಲ್ಲಿ 60ನ ಇದು ಕೊಡಬೇಕು. ಸೊ 60 ಏನು ಕೊಡ್ತಾ ಇದ್ದೀವಿ, ಸೆಕೆಂಡ್ಸ್ ಕೊಡ್ತಾ ಇದ್ದೀವಿ. 60 ಸೆಕೆಂಡ್ಸ್ಗೆ ಎಷ್ಟು ಮಿನಿಟು, 1 ಮಿನಿಟ್. ಸೊ 6 hours 33 minutes, ಇದು 12 seconds ರಿಮೈನಿಂಗ್. 60 ತೆಗೆದ್ಮೇಲೆ ರಿಮೈನ್ ಆಗೋದು ಎಷ್ಟು, 12. ಸೊ 60 ಸೆಕೆಂಡ್ಸ್ ಅಲ್ವಾ ತೆಗಿತಾ ಇರೋದು, 60 ಸೆಕೆಂಡ್ಸ್ ತೆಗೆದು ನಾವು ಮಿನಿಟ್ ಕೊಡ್ತಾ ಇದ್ದೀವಿ. 60 seconds = 1 minute. ಸೊ ಈ 32 ಇದ್ದಿದ್ದು 33 ಆಯಿತು, 6 ಆಗಿರುತ್ತೆ. ಇದು ನಮ್ಮ ಕರೆಕ್ಟ್ ಆನ್ಸರ್. ನೋಡಿ, ಇದು ಆಪ್ಷನಲ್ಲಿ ಇರ್ಬೋದು. ಓಕೆ, ಇದು ಕರೆಕ್ಟಾಗಿದೆ ಅಂತ ನಿಮಗೆ ಸಿಕ್ತು ಅಂತ ಹಿಂಗೆ ಮಾಡ್ಬಿಡ್ಬಾರ್ದು, ತಪ್ಪು. ಓಕೆ, ಯಾವತ್ತು ಮಿನಿಟ್ಸು ಮತ್ತು ಸೆಕೆಂಡ್ಸು ಎರಡು 60 ದಾಟೋದಿಲ್ಲ. ಮಿನಿಟ್ಸ್ ಏನಾದರೂ 60 ದಾಟ್ತು ಅಂದರೆ ಓಕೆ, ಅದರಲ್ಲಿ ಒಂದನ್ನು ಅವರು ಕೊಡ್ತೀರಾ, ಇಷ್ಟೇ. ಸೊ ರಿಮೈನಿಂಗ್ನ ಇಲ್ಲಿ ಬರ್ಕೋತೀರಾ, ಇಷ್ಟೇ. ಅರ್ಥ ಆಯ್ತಲ್ವಾ? ನಾನು ಹೇಳಿದ್ನಲ್ಲ, ಒಂದೊಂದು ಕ್ವಶನಲ್ಲಿ ಒಂದೊಂದು ಟ್ವಿಸ್ಟ್ ಇರುತ್ತೆ ಅಂತ. ಈ ಕ್ವಶನಲ್ಲಿ ಈ ಥರ ಟ್ವಿಸ್ಟ್ ಇದೆ. ಈಗ ನಮ್ಮ ಫೈನಲ್ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ.
ಕ್ವಶನ್ಸ್ ಎಲ್ಲ ಆಲ್ಮೋಸ್ಟ್ ಸಿಮಿಲರೇ ಇರುತ್ತೆ, ಈ ನಂಬರ್ಸ್ ಮಾತ್ರ ಚೇಂಜ್ ಆಗುತ್ತೆ. ಓಕೆ, ಮೆಥಡು ಸಹ ಸೇಮು. ಟ್ವಿಸ್ಟ್ ಇರೋದಿಲ್ಲಿ ಆಪ್ಷನ್ಸಲ್ಲಿ. ಆಪ್ಷನ್ಸ್ನ ನೋಡಿ ಆನ್ಸರ್ನ ಇಡಬೇಕು. ಯಾವ್ಯಾವ ಥರ ಆಪ್ಷನ್ಸ್ ಬರುತ್ತೆ ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ನೀವು ಕನ್ವರ್ಟ್ ಮಾಡೋದು ಕಲ್ತ್ಕೊಳ್ಳಿ. ಆಪ್ಷನ್ಸ್ ಹೇಗಿರುತ್ತೋ ಅದ್ರ ಪ್ರಕಾರ ನೀವು ಹೋಗಿ. ಈಗ 8 o'clock ಮತ್ತು 9 o'clock ಟೈಮಲ್ಲಿ ಎರಡು ಹ್ಯಾಂಡ್ಸು, ಯಾವುದು ಮಿನಿಟ್ ಹ್ಯಾಂಡು ಮತ್ತು ಅವರ್ ಹ್ಯಾಂಡ್ ಯಾವಾಗ ಜೊತೆಲಿರುತ್ತೆ? 8 o'clock ಆ್ಯಂಡ್ 9 o'clock. ಸೊ ಇದು ಅವರ್ ಹ್ಯಾಂಡು, ಇದು ಮಿನಿಟ್ ಹ್ಯಾಂಡ್. 8 o'clock ಹೀಗಿರುತ್ತೆ, ಕರೆಕ್ಟಾ? ಈಗ 8 o'clock ಇಂದ 9 o'clock ಒಳಗಡೆ ಎಲ್ಲಿ ಬೇಕಾದರೂ ಅವೆರಡು ಮೀಟ್ ಆಗ್ಬೋದು, ಕರೆಕ್ಟಾ? ಅದೆಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಯೋಣ. ಫಸ್ಟ್ ನಾವೇನು ಮಾಡಬೇಕು? 55 = 60 ಅಂತ ಬರ್ಕೋಬೇಕು. ಓಕೆ, ನೆಕ್ಸ್ಟು ಇಲ್ಲೊಂದು ವ್ಯಾಲ್ಯೂ ಬರಬೇಕಲ್ಲ, ಅದು ಹೇಗೆ? 8 o'clock ಇಂದ 9 o'clock ಮಧ್ಯೆ ಎರಡು ಮೀಟ್ ಆಗುತ್ತೆ. ಅದಕ್ಕೆ ಮುಂಚೆ ಎಷ್ಟು ಮಿನಿಟ್ಸ್ ಇದೆ? ಇಲ್ಲಿಂದ ನೋಡಿ 8 ಹತ್ರ ಬಂದಿದೆ ಅಂದರೆ 40 minutes, ಕರೆಕ್ಟಾ? ಸೊ 40 = x. ಈಗ ಕ್ರಾಸ್ ಮಲ್ಟಿಪ್ಲೈ. 55x = 60 × 40 ಅಲ್ವಾ? 60 × 40. ಈಗ x ಬೇಕು ಅಂದರೆ 60 × 40/55. ಓಕೆ, 5 11s 5 8s 40. ಓಕೆ, ಈಗ ಏನೇನು ಮಿಕ್ಕಿದೆ? 8 6s 48, 480/11. ಈಗ ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು, ಕರೆಕ್ಟಾ? ಸೊ 11 1s 11 4s 44, 11 4s 44. ಇನ್ನೆಷ್ಟು ಮಿಕ್ಕಿದೆ? 48ಅಲ್ಲಿ 4 ಮಿಕ್ಕಿದೆ. ಈಗ ಇದು 40 ಆಯಿತು, ಕರೆಕ್ಟಾ? ಸೊ 40 ಅಂದರೆ ಮತ್ತೆ ಎಷ್ಟು ಸರಿ ಡಿವೈಡ್ ಆಗುತ್ತೆ? 40 ಅಂದರೆ 3 times 11 3s, ಕರೆಕ್ಟಾ? ಸೊ 33 ಆಯಿತು. ಇನ್ನೆಷ್ಟು ಮಿಕ್ಕಿದೆ? 7 ಮಿಕ್ಕಿದೆ. ಸೊ 43 7/11, ಕರೆಕ್ಟಾ? ಈ ಮೆಥಡ್ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ನಾರ್ಮಲ್ ಮೆಥಡ್ ಹೇಗೆ ಮಾಡ್ತೀರೋ ಹಾಗೆ ಮಾಡಿ, ಪರವಾಗಿಲ್ಲ. ಈ ಮೆಥಡೆಲ್ಲ ನಿಮಗೆ ಟೈಮ್ ಸೇವ್ ಮಾಡುತ್ತೆ. ನೋಡಿ, ಇದು ಒಂದು ಆನ್ಸರ್ ಆಗಿರ್ಬೋದು. 7/11 ಏನು? ಸೆಕೆಂಡ್ಸ್. ಅದು ಇದು ನಾವು ಕಂಡುಹಿಡಿದಿದ್ದು ಮಿನಿಟ್ಸು. ಇದು ಮಿನಿಟ್ಸು, ಈ ಫ್ರ್ಯಾಕ್ಷನ್ನು ಸೆಕೆಂಡ್ಸು, ಕರೆಕ್ಟಾ? ಇದಾದರೂ ಆನ್ಸರ್ ಆಗಿರ್ಬೋದು. ಅಥವಾ 43 minutes 7/11 ಪಾಸ್ಟ್ 8 ಅಲ್ವಾ? 8 ಇದಾದರೂ ಆಗಿರ್ಬೋದು. ಅಥವಾ 8 hours 43 minutes 7/11 seconds ಈ ಥರ ಆದರೂ ಆಗಿರ್ಬೋದು. ಅಥವಾ 8 hours 43 minutes 7/11ನ ಡಿವೈಡ್ ಮಾಡಿ, ಡೆಸಿಮಲ್ ಅಲ್ವಾ? ಸೊ ಮೊದಲೇ ಒಂದು ಪಾಯಿಂಟ್ ಇಟ್ಕೊಳ್ಳೋಣ. ಅದೆಷ್ಟಾಗುತ್ತೆ? 70 ಆಗುತ್ತೆ. 11 8s 70 ಹೋಗೋದಿಲ್ಲ, ನಿಯರೆಸ್ಟ್ ವ್ಯಾಲ್ಯೂ 6. 11 6s 66. ನೆಕ್ಸ್ಟ್ ಮಿಗುತ್ತೆ 70ಲಿ 4 ಮಿಗುತ್ತೆ, ಕರೆಕ್ಟಾ? ಸೊ ಪಾಯಿಂಟ್ ಇಟ್ಟಿದ್ದೀವಿ, ಮತ್ತೆ 0 ಹಾಕೋಬೋದು, 40 ಆಗುತ್ತೆ. 11 8s 40, 11 3s 33. ಸೊ ಎಷ್ಟು ಟೈಮ್ಸ್ ಡಿವೈಡ್ ಆಗುತ್ತೆ ಅನ್ನೋದು ಬೇಕು ನಮಗೆ. ಸೊ ಇದು ಅರ್ಥ ಏನು? 8 hours 43 minutes 63 secondsಗೆ ಎರಡು ಹ್ಯಾಂಡ್ಸು ಮೀಟ್ ಆಗುತ್ತೆ ಅಂತ, ಇಷ್ಟೇ. ಸೊ ಈ ಆಪ್ಷನ್ಸೇ ಇಂಪಾರ್ಟೆಂಟ್. ಈ ಲಾಜಿಕ್ ಆರಾಮ್ಸೆ ಸಾಲ್ವ್ ಮಾಡಿಬಿಡ್ತೀರ. ಈ ಆಪ್ಷನ್ಸ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಎಂಥ ಕ್ವಶನ್ ಕೊಟ್ಟರು ಈ ಓವರ್ಲ್ಯಾಪಿಂಗ್ ಅಥವಾ ಟುಗೆದರ್ ಮೇಲೆ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಓವರ್ಲ್ಯಾಪಿಂಗ್ ಅಂದರು ಮತ್ತು ಟುಗೆದರ್ ಅಂದರು ಒಂದೇ ಕ್ಲಾಕ್ ಕಾನ್ಸೆಪ್ಟಲ್ಲಿ. ಓಕೆ, ಇಂಗ್ಲೀಷಲ್ಲಿ ಬೇರೆ, ಕರೆಕ್ಟಾ? ಇದಿಷ್ಟು ಅರ್ಥ ಆಗಿದೆ ಅಲ್ವಾ? ಇದ್ರ ಮೇಲೆ ಡೌಟ್ಸ್ ಇದ್ದರೆ ಒಂದು ಸ್ವಲ್ಪ ರಿವೈಂಡ್ ಮಾಡಿ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಆಗಲೂ ಅರ್ಥ ಆಗಿಲ್ವಾ? ನಮಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಈಗ ನೆಕ್ಸ್ಟ್ ಬರೋ ಎಲ್ಲ ಚಾಪ್ಟರ್ಸ್ಗೂ ಲಿಂಕ್ ಎಲ್ಲಿರುತ್ತೆ? ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಥ್ಯಾಂಕ್ ಯು.